ಚಿಕ್ಕಬಳ್ಳಾಪುರದಲ್ಲಿ 3 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿ ಶಿಕ್ಷಣ ಕ್ರಾಂತಿಯನ್ನ ಹುಟ್ಟುಹಾಕಿ 60ರ ದಶಕದಲ್ಲೇನೆ ಶಿಕ್ಷಣದ ಬಗ್ಗೆ ಅರಿವಿತ್ತು. ಶಿಕ್ಷಣ ಒಂದೇನೇನೆ ಈ ಭಾಗದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂತಹ ದೂರದೃಷ್ಟಿ ಉಳ್ಳಂತಹ ನಾಯಕರು. ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ಹುಟ್ಟುಹಬ್ಬ ಪ್ರತಿ ವರ್ಷ ಜುಲೈ 30ನೇ ತಾರೀಕು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಇಡೀ ಜುಲೈ ತಿಂಗಳಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಕ್ರೀಡೆ, ಸಾಂಸ್ಕೃತಿಕ, ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳನ್ನ ಇಡೀ ತಿಂಗಳಾದ್ಯಂತ ಹಮ್ಮಿಕೊಳ್ತಾ ಬಂದಿದ್ದೇವೆ. ನಾವು ಇಡೀ ದತ್ತಿ ದಿನಾಚರಣೆ ಕಾರ್ಯಕ್ರಮಗಳ ಪೈಕಿ ಅತ್ಯಂತ ಮಹತ್ವವಾದ್ದು, ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ನಮಗೆ ಸಂತೋಷವನ್ನ ಕೊಡ್ತಕ್ಕಂಥದ್ದು ರಕ್ತದಾನ ಶಿಬಿರ. ಬಂಧುಗಳೇ, ಕಳೆದ 2004ನೇ ಇಸ್ವಿಯಿಂದ ಪ್ರಾರಂಭವಾಗಿ ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. 2016ರಿಂದ ಈ ರಕ್ತದಾನ ಶಿಬಿರ ಹೊಸ ಆಯಾಮವನ್ನೇ ಪಡ್ಕೊಂಡು ಪ್ರತಿ ವರ್ಷ ನಮ್ಮ ದಾನಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ತಾನೆ ಬಂದಿದ್ದೇವೆ. ಕಳೆದ ಬಾರಿ ಅಂದ್ರೆ 2024ರಲ್ಲಿ ತುಂಬಾ ನಮಗೆ ಮನಸ್ಸಿಗೆ ಒಂದು ರೀತಿ ನಾಟುವ ರೀತಿನಲ್ಲಿ ಕೆಲವು ಘಟನೆಗಳು ನಡೆದಿದ್ದು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಸಹ ಖುಷಿ ಆಗ್ತದೆ. ಅತ್ಯಂತ ಹೆಚ್ಚು ಜೋರಾದ ಮಳೆಯ ಮಧ್ಯನೂ ಸಹ ಜನ ಆಟೋಗಳಲ್ಲಿ ರೈನ್ ಕೋಟ್ಗಳು ಹಾಕೊಂಡು ನೆನ್ಕೊಂಡು ಬಂದು ಸಹ ರಕ್ತದಾನ ಮಾಡಿದ್ರು. ಇದು ನಮ್ಮ ಚಿಕ್ಕಬಳ್ಳಾಪುರ ಜನರ ಒಂದು ಬದ್ಧತೆ ಬಗ್ಗೆ ನಮಗೆ ಸಾಷ್ಟೀಕರಣ ಆಗ್ತದೆ ಮತ್ತು ಒಳ್ಳೆ ಕೆಲಸಕ್ಕೆ ಚಿಕ್ಕಬಳ್ಳಾಪುರದ ಜನ ಸದಾಕಾಲ ಸಹಕಾರ ನೀಡ್ತಾರೆ ಅನ್ನೋದಕ್ಕೆ ಕಳೆದ ಬಾರಿ ನಡೆದಂತ ರಕ್ತದಾನ ಶಿಬಿರದ ಅನೇಕ ಘಟನೆಗಳು ನಮಗೆ ಸಾಕ್ಷೀಭೂತವಾಗ್ತವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಬಾರಿ ಏನು 2025ರಲ್ಲಿ 2800 ಯೂನಿಟ್ಗಳ ಒಂದು ಶೇಖರಣೆಯನ್ನ ಮಾಡಿದ್ವಿ ನಾವು. ಈ ಬಾರಿ ಇನ್ನೂ ಹೆಚ್ಚು ಶೇಖರಣೆ ಮಾಡಬೇಕು ಎಂಬತಕ್ಕಂತಹ ಒಂದು ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೋತಾ ಇದ್ದೀವಿ. ಕಳೆದ 1.5 ತಿಂಗಳಿನಿಂದ ನಮ್ಮ 2 ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸುಮಾರು 400ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗ ಈಗಾಗಲೇ, ಅಂದ್ರೆ 400 ಅಂತ ಯಾಕೆ ಹೇಳಿದೆ ಅಂದ್ರೆ ಕೆಲವು ಡಿ ದರ್ಜೆ ನೌಕರರು ಅವರನ್ನೆಲ್ಲರನ್ನು ಬಿಟ್ಟು ಉಳಿದವರು 400ಕ್ಕೂ ಹೆಚ್ಚು ಜನ ಪ್ರತಿದಿನ ರಕ್ತದಾನಿಗಳನ್ನ ಸಂಪರ್ಕ ಮಾಡಿ ಅವರನ್ನ ಪ್ರೇರೇಪಣೆ ಮಾಡಿ ಮನವೊಲಿಸಿ ನೋಂದಾವಣಿ ಕಾರ್ಯಕ್ರಮ ಏನು ಗೂಗಲ್ ಫಾರಂನ ರೀತಿಯಲ್ಲಿ ನಾವು ನೋಂದಾವಣಿ ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ಪ್ರತಿದಿನ ನೋಂದಾವಣಿ ಮಾಡ್ತಕ್ಕಂಥ ಕೆಲಸವನ್ನ ಅತ್ಯಂತ ಬದ್ಧತೆಯಿಂದ ನಮ್ಮ 2 ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದವರು ಮಾಡ್ತಾ ಬಂದಿದ್ದಾರೆ. ನಾನು ಹಲವಾರು ವರ್ಷಗಳಿಂದ ನಮ್ಮ ನೋಂದಾವಣಿ ಎಷ್ಟು ಆಗಿದೆ, ಎಷ್ಟು ಜನ ಬಂದಿದ್ದಾರೆ, ಈ ಬಾರಿ ನಾವು ಎಷ್ಟು ಮಾಡ್ತೀವಿ ಅಂತಕ್ಕಂಥದ್ದನ್ನೆಲ್ಲವನ್ನೂ ಸಹ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೆ. ಆದ್ರೆ ಈ ಬಾರಿ ನಾವು ಯಾವುದೇ ಒಂದು ಸಂಖ್ಯೆಗಳನ್ನ ವಿವರಣೆಯನ್ನ ನೀಡಬಾರ್ದು ಅಂತ ನಿರ್ಧಾರ ಮಾಡಿದ್ದೇವೆ. 23ನೇ ತಾರೀಕು ಸಾಯಂಕಾಲ ನಮ್ಮ ರಕ್ತದಾನಿಗಳ ಸಂಖ್ಯೆ ಆ ಸಂಖ್ಯೆ ಮಾತನಾಡಬೇಕೇ ವಿನಃ ಇದುವರೆಗೂ ಎಷ್ಟು ಜನ ನೋಂದಾವಣಿ ಆಗಿದ್ದಾರೆ, ಇದುವರೆಗೂ ಏನು ಎಷ್ಟು ಜನ ಬರ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಾನು ಮಾಧ್ಯಮಗಳ ಮುಂದೆ ಈಗ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಕಳೆದ ಬಾರಿ ಮಳೆ ಮತ್ತು ನಾನಾ ಕಾರಣಗಳಿಂದ ಎಲ್ಲೋ ಒಂದು ಕಡೆ ನಾವು ಅನ್ಕೊಂಡಂತ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಈ ಬಾರಿ ನನಗೆ ಖಂಡಿತವಾಗ್ಲೂ ವಿಶ್ವಾಸ ಇದೆ, ನಮ್ಮ ಚಿಕ್ಕಬಳ್ಳಾಪುರದ ಜನತೆ ಏನಿದೆ ಈ ಒಂದು ರಕ್ತದಾನ ಶಿಬಿರಕ್ಕೆ ಸಂಪೂರ್ಣ ಸಹಕಾರ ಕೊಡುತ್ತಾರೆ ಅಂತಕ್ಕಂಥದ್ದು. ಆ 2800 ಕಲೆಕ್ಟ್ ಆದಾಗ್ಲೂ ಸಹ ನಮಗೆ ಸಂತೋಷ ತರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ರಕ್ತದಾನ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯವರು ಈ ಬಾರಿ ಪೂರ್ವಭಾವಿ ಸಭೆಗೆ ಬಂದಾಗ ಅವ್ರು ನಮಗೆ ತಿಳಿಸಿದ್ದು, ಕಳೆದ ಬಾರಿ ನಾವು ಮಾಡಿದಂತ ರಕ್ತದಾನ ಶಿಬಿರದಿಂದ 4 ಜಿಲ್ಲೆಗಳಲ್ಲಿ 1 ತಿಂಗಳಿಗೆ ಬೇಕಾಗುವಷ್ಟು ರಕ್ತವನ್ನ ಈ ಒಂದು ರಕ್ತದಾನ ಶಿಬಿರದಲ್ಲಿ ಸಂಗ್ರಹ ಆಯಿತು ಅಂತ ಅವ್ರು ತಿಳಿಸಿದಾಗ ಎಲ್ಲೋ ಒಂದ್ ಕಡೆ ತುಂಬಾ ಖುಷಿ ಆಯ್ತು ಮತ್ತು ನಮಗೆ ಸಾರ್ಥಕತೆ ಅನ್ನೋದು ನಮಗೆ ಕಾಣಿಸ್ತು. ಅದು ಸಂಖ್ಯೆಯಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಬಂದು ನಮಗೆ ತೃಪ್ತಿಯನ್ನು ಕೊಡದೇ ಇರಬಹುದು. ಆದ್ರೆ ಈ ತರ ವಿಚಾರಗಳು ಕೇಳಿದಾಗ ಎಸ್ಪೆಷಲಿ ನಮ್ಮ ಮುದ್ದೇನಹಳ್ಳಿ ಸಂಸ್ಥೆಯವರು ಅವರು ಸರ್ ನಮಗೆ 1 ತಿಂಗಳ ಕಾಲ ನಿಮ್ಮಲ್ಲಿ ರಕ್ತ ಸಂಗ್ರಹ ಆಗಿತ್ತು ನಮಗೆ ಅಂತ ಅವ್ರು ತಿಳಿಸಿದಾಗ, ಇವತ್ತು ಸುರಕ್ಷಾ ಅಂತಕ್ಕಂಥ ಆಸ್ಪತ್ರೆ, ಲಯನ್ಸ್ ಸಂಸ್ಥೆ, ಆಮೇಲೆ ರಾಷ್ಟ್ರೋತ್ಥಾನ ಪರಿಷತ್ತು, ಈ ರೀತಿಯಾದಂತಹ ಬೆಂಗಳೂರಿನಲ್ಲಿ ಒಂದು ರಕ್ತ ನಿಧಿ ಇದೆ. ಅವರು
ಕೇವಲ ಈ ಶಿಶುಗಳಿಗೆ ಅಂದ್ರೆ ನವಜಾತ ಶಿಶುಗಳಿಗೆ ಒಂದು ವಿಶೇಷವಾದಂತ ಕಾಯಿಲೆ, ಅದು ಹೆಸರು ನನ್ ನೆನಪಿಗೆ ಬರ್ತಾ ಇಲ್ಲ, ಆ ಕಾಯಿಲೆಯಿಂದ ಬಾಧಿತರಾಗ್ತಕ್ಕಂತಹ ಶಿಶುಗಳಿಗೆ ಉಚಿತವಾಗಿ ರಕ್ತವನ್ನು ಕೊಡ್ತಕ್ಕಂತಹ ರಕ್ತ ನಿಧಿ ಅದು. ಸೊ ಅಂತಹ ವಿಶಿಷ್ಟವಾದಂತಹ ರಕ್ತ ನಿಧಿಗಳನ್ನ ಕರೆದು ನಾವಿಲ್ಲಿ ಕಳೆದ ಬಾರಿ ಕಮಾಂಡ್ ಆಸ್ಪತ್ರೆಯನ್ನ ಸಹ ನಾವು ಆಹ್ವಾನ ನೀಡಿದ್ವಿ. ಆದ್ರೆ ಈ ಬಾರಿ ಸಹ ಅವರಿಗೆ ಮತ್ತೊಮ್ಮೆ ನಾವು ಆಹ್ವಾನವನ್ನ ನೀಡ್ತಾ ಇದ್ದೇವೆ. ಇಲ್ಲಿ ನಡೀತಕ್ಕಂತ ರಕ್ತದಾನ ಶಿಬಿರ ಒಳ್ಳೆಯ ರೀತಿಯಲ್ಲಿ ಸದ್ಬಳಕೆ ಆಗ್ಬೇಕು. ರಕ್ತದಾನಿಗಳು ಕೊಟ್ಟಿರ್ತಕ್ಕಂತಹದ್ದು ಏನಿದೆ ಅದು ಪ್ರತಿಯೊಬ್ಬ ಬಡ ರೋಗಿಗಳಿಗೆ ಉಚಿತವಾಗಿ ಸಿಗಲಿಕ್ಕೆ ಅವಕಾಶ ಆಗಬೇಕು ಅನ್ನೋ ರೀತಿನಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ಈ ಬಾರಿ ಏನು ಗುರಿ ಇಟ್ಕೊಂಡಿದೀವಿ ಇದೆಲ್ಲವನ್ನೂ ಸಹ 23ನೇ ತಾರೀಕು ಸ್ಮಗಳ ಮುಖಾಂತರ ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಅರ್ಹ ರಕ್ತದಾನಿಗಳು ಯಾರ್ಯಾರು ಇದೀರಿ ಎಲ್ಲರಲ್ಲೂ ಸಹ ನಾನು ಕೈ ಜೋಡಿಸಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಇದೇ 23ನೇ ತಾರೀಕು ಜುಲೈ 2026ನೇ ಇಸ್ವಿ ಗುರುವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಸಹ ರಕ್ತದಾನ ಶಿಬಿರ ನಡೀತದೆ. ನಮ್ಮ CVV ಕ್ಯಾಂಪಸ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ದಾನಿಗಳ ಬರುವಿಕೆಗಾಗಿ ನಾವೆಲ್ಲ ಸಿದ್ಧತೆಗಳನ್ನ ಮಾಡಿದ್ದೇವೆ. ಪ್ರತಿ ವರ್ಷ ಕಾಯುವಂತ ಪರಿಸ್ಥಿತಿ ಇರ್ತಾ ಇತ್ತು. ಕಳೆದ ವರ್ಷದಿಂದ ನಾವು ಆ ಕಾಯುವಂತ ಪರಿಸ್ಥಿತಿಯನ್ನ ನಿಲ್ಲಿಸಿದ್ದೇವೆ. ಈ ಬಾರಿ ಬರ್ತಕ್ಕಂತ ಪ್ರತಿಯೊಬ್ಬ ದಾನಿಗೂ ಸಹ ಸುಲಲಿತವಾಗಿ ಸುನಾಯಾಸವಾಗಿ ಅವ್ರನ್ನ ಕರೆದುಕೊಂಡು ಹೋಗಿ ದಾನ ಮಾಡಿಸಿ ಮತ್ತೆ ಅವರಿಗೆ ಊಟೋಪಚಾರಗಳನ್ನ ಕೊಟ್ಟು ಕಳಿಸ್ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಹಾಗಾಗಿ ದಯಮಾಡಿ ಎಲ್ಲ ರಕ್ತದಾನಿಗಳು ಬಂದು ಈ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ.